ಹಲ್ಲೆಲೂಯಾ. ಇವತ್ತು ಅನೇಕರನ್ನು ನೋಡುವಾಗ ಅನೇಕ ಜನರು ಮನುಷ್ಯರ ಮೇಲೆ ಭರವಸೆ ಇಡುವಂತವರಾಗಿದ್ದಾರೆ. ಅನೇಕರು ಮನುಷ್ಯರ ಸಹಾಯವನ್ನು ಎದುರು ನೋಡುವಂತವರಾಗಿದ್ದಾರೆ. ಅದು ಏನಕ್ಕೆ ಎಂಬುದಾಗಿ ನೋಡುವಾಗ ಇವ್ರು ನಮ್ಮ ಕಷ್ಟಕ್ಕೆ ಆಗ್ತಾರಲ್ಲ ಎಂಬುದಾಗಿ, ಇವ್ರು ನಮ್ಮ ಜೊತೆ ನಿಲ್ತಾರಲ್ಲ ಎಂಬುದಾಗಿ, ಕಷ್ಟಗಳು ಬರುವಾಗ ನಮ್ಮ ಜೊತೆ ಮನುಷ್ಯರು ಆಗ್ತಾರಲ್ಲ ಎಂಬುದಾಗಿ ಅನೇಕರು ದೇವರಿಗಿನ ಹೆಚ್ಚಾಗಿ ಮನುಷ್ಯರ ಮೇಲೆ ಭರವಸೆ ಇಡುವಂತವರಾಗಿದ್ದಾರೆ. ಹಲ್ಲೆಲೂಯಾ ಎಂಬುದಾಗಿ ಅಂದ್ಕೊಂಡು ಅನೇಕರು ದೇವರನ್ನ ಮರಿತಾ ಇದ್ದಾರೆ. ಈ ದಿನ ಸಭೆಗೆ ಹೋಗೋದನ್ನ ಅನೇಕರು ಮರಿತಾ ಇದ್ದಾರೆ. ಈ ದಿನ ಪ್ರಾರ್ಥನೆ ಮಾಡೋದನ್ನ ಅನೇಕರು ಮರಿತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಏನ್ ಹೇಳುತ್ತೆ ಎಂಬುದಾಗಿ ನೋಡೋದಾದ್ರೆ, ಮನುಷ್ಯನು ಬರೀ ಉಸಿರೇ ಎಂಬುದಾಗಿ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತದೆ, ಅವನ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗುವುದು ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಕ್ಕಿಂತ ನಾವು ದೇವರ ಮೇಲೆ ನಾವು ಭರವಸೆ ಇಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಮನುಷ್ಯರನ್ನು ಆಶ್ರಯಿಸೋದಕ್ಕಿಂತ ನಾವು ದೇವರನ್ನೇ ಆಶ್ರಯಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಮಗೆ ರಕ್ಷಣೆ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ನಿತ್ಯ ಜೀವ ಆಗಿರ್ಬೋದು ನಮಗೆ ಸಿಗುವಂತದ್ದು ಅದು ಮನುಷ್ಯರಿಂದ ಅಲ್ಲ, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರಿಂದಲೇ ನಮಗೆ ರಕ್ಷಣೆ, ಸಮಾಧಾನ, ನಿತ್ಯ ಜೀವವಾದ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಕೀರ್ತನೆ 121 ವಚನ ಈ ರೀತಿಯಾಗಿ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದೆಂದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನಮಗೆ ಸಹಾಯವು ಬರುವುದು ಎಂಬುದಾಗಿ. ಹಲ್ಲೆಲೂಯಾ.